ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ವೀಣಾ ಮೇಡಮ್ ಏನು ಇವತ್ತು ಕೂದಲು ಬಿಟ್ಕೊಂಡು ಕೂತಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಆ್ಯಕ್ಚುಲಿ ತುಂಬ ಜನ ಕೇಳಿದರು, ವೀಣಾ ಮೇಡಮ್ ನಿಮ್ಮ ಹೇರ್ ಆಯಿಲನ್ನು ಯಾವ ರೀತಿ ಯೂಸ್ ಮಾಡಬೇಕು ದಯವಿಟ್ಟು ಒಂದ್ಸತಿ ಒಂದು ಲಾಂಗ್ ವಿಡಿಯೋ ಮಾಡಿ ತಿಳಿಸಿ ನಮಗೆ ಅಂತ. ಸೊ ಹಾಗಾಗಿ ನಾನಿವತ್ತು ಹೇರ್ ಆಯಿಲ್ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡ್ತೀನಿ, ಹೇಗೆ ನಾನು ಅಪ್ಲೈ ಮಾಡ್ಕೊಳ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಮತ್ತು ಹೇರ್ ಆಯಿಲ್ನ ಹೇಗೆ ಯೂಸ್ ಮಾಡಬೇಕು ಅನ್ನೋ ವಿಧಾನನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸೊ ಆಲ್ರೆಡಿ ನಾವು ನಮ್ಮ ಹೇರ್ ಆಯಿಲ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ? ಮೇಬಿ ಕಾಣಿಸ್ತಾ ಇದೆ. ಹಾಂ, ನಾನು ನಮ್ಮ ಆಯಿಲ್ನ ಆಲ್ರೆಡಿ ಬೆಚ್ಚಗೆ ಮಾಡಿ ಇಟ್ಕೊಂಡಿದ್ದೀನಿ. ಕೂದಲು ಕೂಡ ಆಯಿಲಿಂಗ್ಗೆ ರೆಡಿ ಆಗಿದೆ. ನೀವೆಲ್ಲ ಕೇಳ್ತಿದ್ರಿ, ಮೇಡಮ್ ಯಾವ ಥರ ಹೇರ್ ಆಯಿಲಿಂಗ್ ಮಾಡ್ಕೋಬೇಕು ದಯವಿಟ್ಟು ತಿಳಿಸಿ ಅಂತ ಹೇಳಿ. ಸೊ ಹಾಗಾಗಿ ಈ ವಿಡಿಯೋ. ಸೊ ಮೊದಲನೇದಾಗಿ ನೀವು ಹೇರ್ ಆಯಿಲ್ ಮಾಡುವಾಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದ್ರೆ, ತುಂಬ ಜನ ಏನು ಮಾಡ್ತಾರೆ, ಹೇರ್ ಆಯಿಲ್ ಮಾಡಾದಮೇಲೆ ಚೆನ್ನಾಗಿ ಬಾಚಿ ಸಿಕ್ಕು ತೆಗೆದು ಆಮೇಲೆ ಒಂದು ಟೈಟಾಗಿ ಎಣೆದು ಹಾಕ್ಕೊಳ್ತಾರೆ. ಹಂಗೆ ಮಾಡೋರಿಗೆ ಒಂದು ಸ್ಮಾಲ್ ಸಜೆಷನ್ ಈ ವಿಡಿಯೋದಲ್ಲಿ ಕೂಡ ಸಿಕ್ಕತ್ತೆ. ಸೊ ಮೊದಲನೇದಾಗಿ ನಿಮ್ಮ ಕೂದಲು ಜಾಸ್ತಿ ಉದುರಬಾರ್ದು ಮತ್ತು ಹೆಲ್ದಿಯಾಗಿರಬೇಕು, ಕಟ್ ಆಗಬಾರ್ದು ಕೂದಲು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗೆ ಕೊಡ್ತೀನಿ. ಇದು ನಾನು ತುಂಬ ದಿನದಿಂದ ಮಾಡ್ಕೊಂಡು ಬಂದಿರುವಂಥ ಟಿಪ್ಸು. ಮೊದಲನೇದಾಗಿ ನಿಮಗೆ ಕೂದಲಿಗೆ ಬ್ಯಾಂಡ್ಸ್ ಹಾಕ್ತೀರಾ ಅಂತ ಹೇಳಿದ್ರೆ ದಯವಿಟ್ಟು ಸ್ಯಾಟಿನ್ ರಬ್ಬರ್ ಬ್ಯಾಂಡ್ಸ್ನ ಯೂಸ್ ಮಾಡಿ. ಓಕೆನಾ? ತುಂಬ ಟೈಟಾಗಿ ರಬ್ಬರ್ ಬ್ಯಾಂಡ್ ಹಾಕೋದು ಅದೆಲ್ಲ ಮಾಡಬೇಡಿ. ಈ ಥರ ಸ್ಯಾಟಿನ್ ರಬ್ಬರ್ ಬ್ಯಾಂಡ್ ಹಾಕಿದಾಗ ನಿಮಗೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಅಂದರೆ ಸ್ವಲ್ಪ ಮಟ್ಟಕ್ಕೆ ಕಂಟ್ರೋಲ್ ಆಗುತ್ತೆ. ಈ ಸ್ಯಾಟಿನ್ ರಬ್ಬರ್ ಬ್ಯಾಂಡ್ಸು ನಿಮಗೆ ಹೇರ್ ಫಾಲ್ ಆಗೋದನ್ನು ಸ್ವಲ್ಪ ಮಟ್ಟಕ್ಕೆ ಅವಾಯ್ಡ್ ಮಾಡುತ್ತೆ. ನೆಕ್ಸ್ಟ್, ಪ್ಲಾಸ್ಟಿಕ್ ಕೋಂಬ್ಗಿಂತನೂ ವುಡನ್ ಕೋಂಬನ್ನು ಯೂಸ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇದು ಬಂದ್ಬಿಟ್ಟು ನೀಮ್ ಕೋಂಬ್, ಅಂದರೆ ಬೇವಿನ ಮರದಿಂದ, ಅಂದರೆ ಆ ಮರದ ಇದರಿಂದ ಮಾಡಿರುವಂಥ ಒಂದು ಬಾಚಣಿಗೆ. ನೀಮ್ ಕೋಂಬಿಂದ ನಮಗೆ ಇದು ಆ್ಯಂಟಿಸೆಪ್ಟಿಕ್ ಆಗಿ ವರ್ಕ್ ಆಗುತ್ತೆ. ನಮಗೆ ಹೇರಲ್ಲಿ ಡ್ಯಾಂಡ್ರಫ್ ಎಲ್ಲ ಇದ್ದಾಗ ಅದಕ್ಕೂ ವರ್ಕ್ ಆಗುತ್ತೆ. ಜೊತೆಗೆ ಮರದ ಬಾಚಣಿಗೆಯಿಂದ ನಾವು ಬಾಚಿದಾಗ ನಮ್ಮ ತಲೆಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ ನಮ್ಮ ಪ್ಲಾಸ್ಟಿಕ್ ಬಾಚಣಿಗೆಗಿಂತ. ಸೊ ಹಾಗಾಗಿ ಆದಷ್ಟು ಮರದ ಬಾಚಣಿಗೆ ಬಳಸೋಕ್ಕೆ ಟ್ರೈ ಮಾಡಿ. ಓಕೆನಾ? ಪ್ಲಾಸ್ಟಿಕ್ನ ಸ್ಟಾಪ್ ಮಾಡಿ ಮರದ ಬಾಚಣಿಗೆ ಬಳಸೋಕ್ಕೆ ಸ್ಟಾರ್ಟ್ ಮಾಡಿ. ತುಂಬಾ ಒಳ್ಳೆಯದು ಮರದ ಬಾಚಣಿಗೆ ಬಳಸೋದ್ರಿಂದ. ಓಕೆನಾ? ಮತ್ತು ನೆಕ್ಸ್ಟ್ ಸ್ಟೆಪ್ ಆಯಿಲಿಂಗ್ ಮಾಡೋಕ್ಕೆ ಹೇಗೆ ಅಂತ ಕೇಳೋರಿಗೆ, ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಕೂದಲನ್ನ ಈ ಥರ 2 ಪಾರ್ಟ್ ಮಾಡ್ಕೊಳ್ಳಿ. ಪಾರ್ಟ್ ಮಾಡಿಕೊಂಡು ನೀಟಾಗಿ ಸಿಕ್ಕು ತೆಕ್ಕೊಳ್ಳಿ ಕೂದಲದು. ಮೊದಲನೇ ಸ್ಟೆಪ್ಪು ಆಯಿಲಿಂಗ್ ಮಾಡೋಕ್ಕಿಂತ ಮೊದಲನೇ ಸ್ಟೆಪ್ಪು ಸಿಕ್ಕು ತೆಕ್ಕೊಳ್ಳಿ. ಕೆಲವರಿಗೆ ಹೇರ್ ಆಯಿಲನ್ನು ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳ್ಳೋ ಅಭ್ಯಾಸ ಇರುತ್ತೆ. ಕೆಲವರಿಗೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋ ಅಭ್ಯಾಸ ಇರುತ್ತೆ. ನನಗೆ ಸ್ವಲ್ಪ ಆಯಿಲ್ನ ಬೆಚ್ಚಗೆ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋ ಅಭ್ಯಾಸ. ಸೊ ಹಾಗಾಗಿ ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡಿ. ಆದರೆ ನಮ್ಮ ಕೇಶಬೃಂದ ಮತ್ತು ಕೃಷ್ಣಪ್ರಿಯ ಹೇರ್ ಆಯಿಲ್ನ ಮತ್ತು ಹರ್ಬಲ್ ಹೇರ್ ಆಯಿಲ್ನ ನೀವು ಆದಷ್ಟು ಬೆಚ್ಚಗೆ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದೇ ತುಂಬ ಒಳ್ಳೆಯದು. ಯಾಕಂದರೆ ಇದು ಹರ್ಬಲ್ ಆಯಿಲ್ ಆಗಿರೋದ್ರಿಂದ ಕೆಲವರಿಗೆ ಶೀತ ಆಗೋ ಚಾನ್ಸಸ್ ಇರುತ್ತೆ, ತಲೆನೋವು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹರ್ಬಲ್ ಹೇರ್ ಆಯಿಲ್ ಆಗಿರೋದ್ರಿಂದ ನೀವು ಸ್ವಲ್ಪ ಮಟ್ಟಿಗೆ ಬೆಚ್ಚಗೆ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದೇ ತುಂಬ ಒಳ್ಳೆಯದು. ಹೇಗೆ ಬೆಚ್ಚಗೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ನಿಮ್ಗೆ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಅದರಲ್ಲಿ ಚೆಕ್ ಮಾಡಬಹುದು. ಓಕೆನಾ? ಸೊ ಬೆಚ್ಚಗೆ ಮಾಡ್ಕೊಳ್ಳೋದನ್ನೇ ನಾನು ನಿಮಗೆ ಪ್ರಿಫರ್ ಮಾಡ್ಕೊಳ್ತೀನಿ. ಸೊ ನಿಮಗೂ ಅದನ್ನೇ ನಾನು ರೆಕಮೆಂಡ್ ಮಾಡ್ತೀನಿ, ಬೆಚ್ಚಗೆ ಮಾಡ್ಕೊಳ್ಳಿ ಸ್ವಲ್ಪ. ಓಕೆ, ನೆಕ್ಸ್ಟ್ ಸ್ಟೆಪ್ಪು, 2 ಕಡೆ ನೀವು ಈ ಥರ ಇದು ಮಾಡಿಕೊಂಡು ನೀಟಾಗಿ ಕೂದಲನ್ನ ಫಸ್ಟು ಕೋಂಬ್ ಮಾಡಿ ಸಿಕ್ಕು ತೆಕ್ಕೊಳ್ಳಿ ನೀಟಾಗಿ. ಓಕೆನಾ? ಈ ರೀತಿ ಸಿಕ್ಕು ತೆಕ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹೇರ್ ಆಯಿಲ್ ಆದಮೇಲೆ ನಿಮಗೆ ಸಿಕ್ಕಾಗೋದು ಕಂಟ್ರೋಲ್ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ನೋಡಿ, ಈ ಥರ ನೀಟಾಗಿ ಸಿಕ್ಕು ತೆಕ್ಕೊಳ್ಳಿ ಕೂದಲನ್ನ. ಸಿಕ್ಕು ತೆಕ್ಕೊಂಡಾದಮೇಲೆ ಹೇರ್ ಆಯಿಲ್ನ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ತುಂಬ ಜನ ಕೇಳ್ತಾ ಇದ್ರಿ, ವೀಣಾ ಮೇಡಮ್ ನಮಗೆ ಹೇರ್ ಫಾಲ್ ಆಗ್ತಾ ಇರಲಿಲ್ಲ, ಈಗ ಒಂದು 15 ದಿನದಿಂದ 20 ದಿನದಿಂದ ಸ್ವಲ್ಪ ಹೇರ್ ಫಾಲ್ ಆಗ್ತಾ ಇದೆ ಅನ್ನುವಂಥವ್ರು ಕೇಳ್ತಾ ಇದ್ರಿ. ಖಂಡಿತವಾಗ್ಲೂ ಆಗುತ್ತೆ ಇವಾಗ. ಯಾಕೆ ಅಂತ ಹೇಳಿದ್ರೆ ಕೊರೆಕಾಲ ಅಂತ ಹೇಳ್ತೀವಿ, ಚಳಿಗಾಲ ಅಂತ ಹೇಳ್ತೀವಿ. ಈ ಚಳಿಗಾಲದಲ್ಲಿ ಖಂಡಿತವಾಗ್ಲೂ ಹೇರ್ ಫಾಲ್ ಆಗುತ್ತೆ, ಯಾಕಂದರೆ ವೆದರ್ ಕಂಡೀಷನ್ನೇ ಆ ಥರ ಇದೆ. ಸೊ ಈಗ ಹೇರ್ ಫಾಲ್ ಆದರೆ ನೀವೇನು ವರಿ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇವಾಗ ನೇಚರಲ್ಲೂ ಅಬ್ಸರ್ವ್ ಮಾಡಿದ್ರೆ ಮರಗಳಲ್ಲೆಲ್ಲ ನಿಮಗೆ ಎಲೆಗಳು ಒಣಗಿ ಉದುರೋ ಕಾಲ ಇವಾಗ. ಸೊ ಹಾಗಾಗಿ ನಮ್ಮ ಕೂದಲು ಅಷ್ಟೇ, ನಮ್ಮ ದೇಹ ಒಂದು ಮರ ಆದರೆ ನಮ್ಮ ಕೂದಲು ಎಲೆಗಳು. ಸೊ ಹಾಗಾಗಿ ನಮ್ಮ ದೇಹದಲ್ಲೂ ಕೂಡ ನಮ್ಮ ಬದಲಾವಣೆ ಆಗ್ತಾ ಇರುತ್ತೆ. ಸೊ ನಮ್ಮ ಕೂದಲು ಕೂಡ ಈ ಚಳಿಗಾಲದಲ್ಲಿ ಖಂಡಿತವಾಗ್ಲೂ ಉದುರುತ್ತೆ. ಇದು ನ್ಯಾಚುರಲ್ ಇದು. ಸೊ ಓಕೆನಾ? ನೀವು ಇದಕ್ಕೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವು ನೇಚರ್ಗೆ ವಿರುದ್ಧವಾಗಿ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನು ನಾವು ಎಕ್ಸೆಪ್ಟ್ ಮಾಡಲೇಬೇಕು. ಹಾಗಾಗಿ ಈಗ ನಿಮಗೆ ಕೂದಲು ಉದುರಕ್ಕೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ 15 ದಿವಸದಿಂದ ಉದುರುತ್ತಾ ಇದೆ, ಕಡಿಮೆ ಆಗಿತ್ತು ಮತ್ತೆ ಹೇರ್ ಫಾಲ್ ಸ್ಟಾರ್ಟ್ ಆಗಿದೆ ಅಂದರೆ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಕಂಟ್ರೋಲ್ ಆಗುತ್ತೆ. ಸ್ವಲ್ಪ ಬಿಸಿಲು ಬರ್ತಾ ಇದ್ದ ಹಾಗೆ ಕಂಟ್ರೋಲ್ ಆಗುತ್ತೆ, ಸರಿನಾ? ಆಮೇಲೆ ನಿಮಗೆ ಬೇಬಿ ಹೇರ್ಸು ಕೂಡ ಗ್ರೋತ್ ಆಗುತ್ತೆ. ಗ್ರೋತ್ ಆಗಿರೋ ಹೇರು ಮತ್ತೆ ನಿಮಗೆ
ಉದ್ದಾಗಿ ಚೆನ್ನಾಗಾಗತ್ತೆ ಕೂದಲು. ಸೊ ಇದಕ್ಕೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈಗ ನಾನು 2 ಕಡೆ ಪಾರ್ಟಿಷನ್ ಮಾಡಿಕೊಂಡು ಚೆನ್ನಾಗಿ ತೆಕ್ಕೊಂಡಿದ್ದೀನಿ ನನ್ನ ಕೂದಲು. ಈಗ ನಾನೇನು ಮಾಡ್ತೀನಿ, ಮೊದಲನೇದಾಗಿ ನನ್ನ ಹೇರ್ ಆಯಿಲ್ನ ಬಿಸಿ ಮಾಡ್ಕೊಂಡಿದ್ದೀನಿ, ಅಂದರೆ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಫಸ್ಟ್ ಸ್ಟೆಪ್ಪು, ನಾನು ಬೆಚ್ಚಗೆ ಮಾಡ್ಕೊಂಡಿರೋ ಹೇರ್ ಆಯಿಲ್ನ ನಾನು ನನ್ನ ನೆತ್ತಿಗೆ ಹಾಕ್ಕೊಳ್ತೀನಿ ಸಿಕ್ಕಾಪಟ್ಟೆ. ಯಾಕಂದರೆ ನಮಗೆ ಈ ಪಾರ್ಟು, ನೆತ್ತಿ ಪಾರ್ಟ್ ಇದೆಯಲ್ಲ, ಇದು ಆಯಿಲ್ಗೆ ತುಂಬ ಸೂಕ್ತವಾದ ಪಾರ್ಟು. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ತಾಯಂದ್ರೆಲ್ಲ ಫಸ್ಟು ನಮ್ಗೇನು ಮಾಡ್ತಾಯಿದ್ರು, ನೆತ್ತಿಗೆ ಹರಳೆಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹಿಂಗೆ ತಟ್ಟುತ್ತಾಯಿದ್ರು. ಯಾರಿಗೆ ಅಭ್ಯಾಸ ಇದೆ ಅದು, ತಾಯಂದರು ಯಾರು ಮಾಡಿದ್ದಾರೆ ಆ ಥರ ಅಭ್ಯಾಸನ ಕಮೆಂಟಲ್ಲಿ ತಿಳಿಸಿ. ಈ ಥರ ಚೆನ್ನಾಗಿ ನೆತ್ತಿಗೆ ಎಣ್ಣೆ ಕುಡಿಸ್ತಾಯಿದ್ರು ಅಂತ ಹೇಳ್ತೀವಿ ನಾವು, ಎಣ್ಣೆ ಕುಡಿಸೋದು ಅಂತ ಹೇಳ್ತೀವಿ. ಸೊ ಈ ಥರ ನೆತ್ತಿ ಪಾರ್ಟಿಗೆ ಚೆನ್ನಾಗಿ ಎಣ್ಣೆ ಕುಡಿಸ್ತಾಯಿದ್ರು. ಇಲ್ಲಿ ಎಷ್ಟು ಎಣ್ಣೆ ಕುಡಿಯುತ್ತಲ್ಲ, ನಿಮ್ಮ ಕೂದಲು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ, ನಿಮ್ಮ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ, ನಿಮ್ಮ ದೇಹಕ್ಕೂ ತುಂಬ ಒಳ್ಳೆಯದು. ಕಣ್ಣಿಗೆ ತಂಪು ಕೂಡ ನಮಗೆ ನೆತ್ತಿಗೆ ಎಣ್ಣೆ ಕುಡಿಸಿದಾಗ, ಎಸ್ಪೆಷಲಿ ಹರಳೆಣ್ಣೆ ಕುಡಿಸಿದಾಗ. ಸೊ ಹರಳೆಣ್ಣೆನ ನಾವು ನೆತ್ತಿಗೆ ಖಂಡಿತ ಅಪ್ಲೈ ಮಾಡಬೇಕು. ನಮ್ಮ ಕೃಷ್ಣ ಪ್ರಿಯದಲ್ಲಿ ನಾವು ಅದನ್ನು ಯೂಸ್ ಮಾಡಿರೋದ್ರಿಂದ ನೆಸೆಸಿಟಿ ಇಲ್ಲ ನೀವು ಸಪ್ರೇಟಾಗಿ ಬಳಸಬೇಕು ಅಂತ. ಬಟ್ ಕೇಶಬೃಂದ ಬಳಸ್ತೀರಾ ಅಂದಾಗ ನೀವು ಬೇಕಾದರೆ ಹರಳೆಣ್ಣೆನ ನೆತ್ತಿಗೆ ಮಾತ್ರ ಅಪ್ಲೈ ಮಾಡಿಕೊಂಡು ಬೇರೆ ಕಡೆ ಕೇಶಬೃಂದ ಅಪ್ಲೈ ಮಾಡ್ಕೋಬೋದು. ಮತ್ತು ಇವಾಗ ಈ ಥರ ನೆತ್ತಿಗೆ ನಾನು ಹಾಕ್ಕೊಂಡಾಯಿತು. ನೆಕ್ಸ್ಟು ಈ ಥರ ಕೂದಲಿಗೆ ಎಣ್ಣೆನ ನಾವು ಈ ಥರ ಕೈಗೆ ಹಾಕ್ಕೊಂಡು ಈ ಥರ ಇದು ಮಾಡಿಕೊಂಡು, ನೆಕ್ಸ್ಟು ನೋಡಿ ಬುಡಕ್ಕೆ ಈ ಥರ ಚೆನ್ನಾಗಿ ಮಸಾಜ್ ಮಾಡಬೇಕು. ತಲೆಗೆ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡ್ಕೋಬೇಕು. ಮತ್ತು ಇನ್ನೊಂದೇನು ಅಂದರೆ, ಉಗುರಿಂದ ನಾವು ಹಿಂಗೆ ಕೆರಿಬಾರ್ದು ಕೂದಲನ್ನ. ತುಂಬ ಜನಕ್ಕೆ ಇದೊಂದು ಅಭ್ಯಾಸ ಇರುತ್ತೆ, ಚೆನ್ನಾಗಿ ಹಿಂಗೆ ಕೆರಿತಾ ಇರ್ತಾರೆ, ಹಂಗೆ ಕೆರಿಬಾರ್ದು. ಯಾವಾಗಲೂ ಅಷ್ಟೇ ಇದರಿಂದ ನೀವು ಮಸಾಜ್ ಮಾಡ್ಕೋಬೇಕು. ಅಂದರೆ ಈ ಫಿಂಗರ್ ಟಿಪ್ ಇದೆಯಲ್ಲ, ಇದರಿಂದ ನಾವು ಹಿಂಗೆ ಮಸಾಜ್ ಮಾಡ್ಕೋಬೇಕು, ಹಿಂಗೆ ಕೆರಿಬಾರ್ದು. ಹೀಗೆ ಜಸ್ಟ್ ಈ ಥರ ಪ್ರೆಸ್ ಮಾಡಿ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಕೂದಲಿಗೆ ಎಣ್ಣೆ ಚೆನ್ನಾಗಿ ಹಿಡಿಯುತ್ತೆ. ಸೊ ಈ ಥರ ಓಕೆನಾ. ಫಸ್ಟು ಬುಡಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ನೀವು ಬುಡಕ್ಕೆ ಎಷ್ಟು ಚೆನ್ನಾಗಿ ಎಣ್ಣೆ ಹಚ್ತೀರಾ ಅಷ್ಟು ನಿಮ್ಮ ಕೂದಲು ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ, ಸ್ಟ್ರಾಂಗಾಗಿ ಬೆಳೆಯುತ್ತೆ. ಓಕೆನಾ. ಹಿಂದೆ ಹಾಕ್ಕೊಳ್ತೀನಿ ಸ್ವಲ್ಪ ಕೂದಲು. ನೆಕ್ಸ್ಟು ಅದೇ ರೀತಿಯೇ ಇಡೀ ಕೂದಲು ಬುಡಕ್ಕೆ ನೀವು ಆಯಿಲ್ನ ಅಪ್ಲೈ ಮಾಡ್ಕೋಬೇಕು. ನೋಡಿ ಈ ಥರ ಹಿಂದೆಗಳೇನು ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ಹೇರ್ ಆಯಿಲ್ನ ಚೆನ್ನಾಗಿ ಎಣ್ಣೆ ಕುಡೀಲಿ. ಫಸ್ಟ್ ಬುಡಕ್ಕೆ ಎಷ್ಟು ಅಪ್ಲೈ ಮಾಡಬೇಕು ಅದು ಬುಡಕ್ಕೆ ಅಪ್ಲೈ ಮಾಡಬೇಕು ನೀವು ಕೂದಲಿಗಿಂತನೂ ಚೆನ್ನಾಗಿ. ಮತ್ತು ಕೆಲವೊಂದು ಮಸಾಜರ್ ಸಿಕ್ಕುತ್ತೆ, ನನ್ನ ಹತ್ರನೂ ಇದೆ, ಬಟ್ ಇವಾಗ ನಾನು ತೆಗೆದಿಟ್ಕೊಟ್ಟಿಲ್ಲ. ಆ ಮಸಾಜರ್ ಸಹಾಯದಿಂದ ನೀವು ಬೇಕಾದರೆ ಹೆಡ್ ಮಸಾಜ್ ಮಾಡ್ಕೋಬೋದು. ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ನಿಮಗೆ ಹೇರ್ ಆಯಿಲ್ ಹಾಕಿದಾಗ ಚೆನ್ನಾಗಿ ಅನಿಸುತ್ತೆ, ಹಿತ ಅನಿಸುತ್ತೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ನೋಡಿ ಈ ಥರ ಮಾಡಿಕೊಂಡು ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೋಬೇಕು. ಯಾರಾದರೂ ಮಾಡ್ಕೊಳ್ಳೋರಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಮಗೆ ನಾವೇ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ. ಸೊ ಈಗ ಈ ಥರ ಫುಲ್ ತಲೆಗೆ ಆಯಿಲ್ ಅಪ್ಲಿಕೇಶನ್ ಆಯಿತು. ಈಗ ನಾವು ಕೂದಲು ಪಾರ್ಟಿಗೆ ಬರೋಣ. ನಾನಂತೂ ಚೆನ್ನಾಗಿ ಎಣ್ಣೆ ಹಚ್ತೀನಿ. ನನ್ನ ಕೂದಲು ಸ್ವಲ್ಪ ಡ್ರೈ ಆಗಿಬಿಡುತ್ತೆ ಬೇಗ, ಹಾಗಾಗಿ ನೋಡಿ ಈ ಥರ ನೀಟಾಗಿ ಈ ಥರ ಕೂದಲಿಗೆ ಎಣ್ಣೆ ಹಚ್ಚಬೇಕು. ಕೂದಲನ್ನ ಹಿಂಗೆ ಸ್ವಲ್ಪ ಫುಲ್ ಮಾಡಬೇಕು, ಸ್ವಲ್ಪ ಫುಲ್ ಮಾಡಿ ಈ ಥರ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ. ಮತ್ತು ತುದಿ ಪಾರ್ಟ್ಗೆ ಮರಿಬೇಡಿ. ತುದಿ ಪಾರ್ಟ್ಗೆ ಯಾಕೆ ಮರಿಬೇಡಿ ಅಂದರೆ ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ. ಎಣ್ಣೆ ಹಾಕಿಲ್ಲ ಅಂದರೆ ಕೂದಲು ಡ್ರೈ ಆಗುತ್ತೆ. ಡ್ರೈ ಆದಾಗ ನಿಮಗೆ ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ. ಈ ಥರ ಧ್ರುವ ಒಂದು ದೊಡ್ಡ ಕ್ಲಿಪ್ ಕೊಡಮ್ಮ. ಈ ಥರ ಕ್ಲಿಪ್ ಕೊಡು. ನೋಡಿ ಈ ಥರ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇವಾಗ ಇಷ್ಟು ಹೇರ್ ಆಯಿಲ್ ಆಯಿತು. ಯಾವುದೇ ಕಾರಣಕ್ಕೂ ಕೂದಲಿಗೆ ಎಣ್ಣೆ ಹಚ್ಚಾದ್ಮೇಲೆ ಕೂದಲು ಬಾಚ್ಕೂಡ್ದು, ನೆನ್ಪಿಟ್ಕೊಳ್ಳಿ. ಕೂದಲು ಬಾಚ್ಕೂಡ್ದು. ಇದೇ ಥರ ಕೈಯಲ್ಲಿ ಸ್ವಲ್ಪ ಈ ಥರ ಮಾಡಿ 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 ನಾನು ಈ ಥರ ಗಂಟು ಹಾಕ್ಬಿಡ್ತೀನಿ. ಓಕೆ, ಒಂದು ಈ ಥರ ಒಂದು ಕ್ಲಿಪ್ ಹಾಕ್ಬಿಡಿ. ಓಕೆನಾ. ಸೊ ಇಲ್ಲೆಲ್ಲ ಬಿಡಿ ಕೂದಲಿದೆ ನನಗೆ ಎಷ್ಟೊಂದು, ಆ ಥರ ನೀಟಾಗಿ ಕ್ಲಿಪ್ ಹಾಕ್ಕೊಂಬಿಡಿ. ಕ್ಲಿಪ್ ಹಾಕ್ಬಿಟ್ಟು ಹೆಡ್ ವಾಶ್ ಯಾವಾಗ ಮಾಡಬೇಕು ಅಂದರೆ
ಆಯಿಲಿಂಗ್ ಮಾಡಿದಾಗ ನಾನು ಯಾವಾಗಲೂ ನಿಮಗೆ ರೆಕಮೆಂಡ್ ಮಾಡೋದು ಜಸ್ಟ್ 3 ಅವರ್ಸ್ ಹೇರ್ಗೆ ಆಯಿಲ್ ಇಟ್ಕೊಂಡ್ರೆ ಸಾಕು. ನೀವು ದಿನ ಪೂರ್ತಿ ಎಣ್ಣೆ ಇಡೋದು ಬೇಡ ತಲೆಗೆ. 2 ದಿನ 3 ದಿನ ಆ ಥರದ್ದು ಇಡೋ ಅವಶ್ಯಕತೆ ಇಲ್ಲ. ನೀವು ಮನೆ ಒಳಗಡೆನೇ ಇರ್ತೀರಾ, ಹೊರಗಡೆನೇ ಎಲ್ಲೂ ಹೋಗೋದೇ ಇಲ್ಲ ಅಂತ ಹೇಳಿದ್ರೆ ಒಂದಿನ ಬಿಟ್ಟು ಬೇಕಾದರೆ ಸ್ನಾನ ಮಾಡ್ಕೊಳ್ಳಿ. ಆದರೆ ನೀವು ಮನೆ ಹೊರಗಡೆ ಓಡಾಡ್ತೀರಾ ಅಂತ ಹೇಳಿದ್ರೆ ನೀವು ಎಣ್ಣೆ ಇಟ್ಟಿದ್ದಾಗ ಎಷ್ಟು ಡಸ್ಟ್ಗಳು ಬಂದು ನಿಮ್ಮ ಕೂದಲು ಕೂತ್ಕೊಳ್ಳುತ್ತೆ. ಆವಾಗ ಡ್ಯಾಂಡ್ರಫ್ ಆಗೋದು, ಕೂದಲು ಉದುರೋದು ಜಾಸ್ತಿ ಆಗುತ್ತೆ ನಿಮಗೆ, ಇನ್ ಕೇಸ್ ನಿಮ್ಮ ಕಂಡೀಷನ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ. ಸೊ ಆದಷ್ಟು ನಾನು ನಿಮಗೆ ಏನು ಹೇಳ್ತೀನಿ, 3 ಗಂಟೆ ಹೇರ್ ಆಯಿಲ್ನ ಮಾಡಿ ಆಫ್ಟರ್ ನೀವು ಹೇರ್ ವಾಶ್ ಮಾಡ್ಕೊಂಬಿಡಿ. ನಿಮ್ಮ ತಲೆ ನೀವು ಎಷ್ಟೊತ್ತೇ ಹಚ್ಚಿದ್ರು ಜಸ್ಟು ನಿಮ್ಮ ತಲೆ ಆ ಎಣ್ಣೆ ಒಂದು ಒಳ್ಳೆ ಸತ್ವನ ಸಕ್ ಮಾಡ್ಕೊಳ್ಳೋದು 20 ರಿಂದ 30 ನಿಮಿಷದ ಒಳಗಡೆ ಮಾತ್ರ. ಆಮೇಲೆ ನೀವು ನಿಮ್ಮ ನೆಮ್ಮದಿಗೋಸ್ಕರ ತಲೆಗೆ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿರಬೇಕೇ ಬಿಟ್ಟರೆ ನಿಮ್ಗೆ ಅದರಿಂದ ಬೆನಿಫಿಟ್ ಏನೂ ಆಗಲ್ಲ, ಸರಿನಾ? ಸೊ ಹಾಗಾಗಿ 3 ಅವರ್ ಮಿನಿಮಮ್ ಸಾಕು ನೀವು ಅಪ್ಲೈ ಮಾಡಿಕೊಂಡು ಹೇರ್ ವಾಶ್ನ ಮಾಡ್ಕೊಳ್ಳಿ. ಹೇರ್ ವಾಶ್ಗೆ ನಮ್ಮ ಪರಿಮಳಾಚಾರ್ಯದಲ್ಲಿ ಕೋಕೋ ಶೈನ್ ಇದೆ, ರೈಸ್ ಮೇರಿ ಶ್ಯಾಂಪೂ ಇದೆ, ಮತ್ತು ಶ್ಯಾಂಪೂ ಬಾರ್ಸ್ ಇದೆ. ನಿಮಗೆ ಮೈಲ್ಡಾಗಿ ಬೇಕು ಶ್ಯಾಂಪೂಸ್ ಅಂತ ಹೇಳಿದ್ರೆ ಖಂಡಿತ ನಮ್ಮ ಐಬಿಸ್ಕಸ್ ಶ್ಯಾಂಪೂ ಬಾರು, ರೈಸ್ ಶ್ಯಾಂಪೂ ಬಾರ್ನ ಯೂಸ್ ಮಾಡಿ, ತುಂಬ ಒಳ್ಳೆ ಬೆನಿಫಿಟ್ ಆಗುತ್ತೆ. ಮತ್ತು ನಮ್ಮ ಹೇರ್ ಆಯಿಲ್ಗೆ ನಮ್ಮ ಶ್ಯಾಂಪೂ ಅಥವಾ ಶ್ಯಾಂಪೂ ಬಾರಿಂದ ನಿಮಗೆ ಚೆನ್ನಾಗಿ ಆಯಿಲು ರಿಮೂವ್ ಆಗುತ್ತೆ, ಸರಿನಾ? ಮತ್ತು ಅದಲ್ಲದೆ ಹರ್ಬಲ್ ಶ್ಯಾಂಪೂ ಇದೆ, ಹರ್ಬಲ್ ಥಾಲಿ ಇದೆ, ಹೇರ್ ವಾಶ್ ಪೌಡರ್ ಇದೆ, ಎಲ್ಲ ಥರದ್ದು ಇದೆ ನಮ್ಮ ಹತ್ರ. ಹೇರ್ ಶ್ಯಾಂಪೂ ನಿಮ್ಗೆ ಯಾವ್ಯಾವ ಥರ ಹೊಸದಾಗಿ ಟ್ರೈ ಅನಿಸ್ತಾ ಇರುತ್ತೆ ಅದೆಲ್ಲ ಕೂಡ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಜೊತೆಗೆ ಶ್ಯಾಂಪೂಯಿಂಗ್ ಮಾಡುವಾಗ ನಿಮ್ಮ ಹೇರ್ ಆಯಿಲ್ಗೆ ಯಾವಾಗಲೂ ನಾವು 2 ಅಥವಾ 3 ಸ್ಟೆಪ್ಪನ್ನ ನಾವು ಶ್ಯಾಂಪೂ ಫಾಲೋ ಮಾಡಬೇಕು. ಏನು ಅಂತ ಹೇಳಿದ್ರೆ, ಮೊದಲು ಸ್ವಲ್ಪ ಶ್ಯಾಂಪೂನ ಅಪ್ಲೈ ಮಾಡಿಕೊಂಡು ತಲೆಯಲ್ಲಿರೋ ಕೂದಲಲ್ಲಿರೋ ಎಣ್ಣೆಯನ್ನು ಸ್ವಲ್ಪ ಮಟ್ಟಕ್ಕೆ ರಿಮೂವ್ ಮಾಡ್ಕೋಬೇಕು. ಆವಾಗ ನಿಮಗೆ ಎಣ್ಣೆ ನೀಟಾಗಿ ರಿಮೂವ್ ಆಗುತ್ತೆ. ಸೆಕೆಂಡ್ ಟೈಮು ಮತ್ತೆ ಸ್ವಲ್ಪ ಶ್ಯಾಂಪೂ ಹಾಕ್ಕೊಂಡು ತಲೆಗೆ ನೀಟಾಗಿ ಉಜ್ಜೋದ್ರಿಂದ ನಮಗೆ ಸ್ಕ್ಯಾಲ್ಪಲ್ಲಿರೋ ಡರ್ಟ್ ಎಲ್ಲ ಕ್ಲೀನಾಗಿ ರಿಮೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ತಲೆಯಲ್ಲಿ ಎಣ್ಣೆ ಇದೆ ಇಲ್ಲ ಅನ್ನೋದು ನಿಮಗೆ ಆ ಫೀಲ್ ಆಗುತ್ತೆ. ಅಕಸ್ಮಾತ್ ಇಲ್ಲ ಅಂತ ಹೇಳಿದ್ರೆ ಕ್ಲೀನಾಗಿ ತಲೆನ ವಾಶ್ ಮಾಡ್ಕೊಳ್ಳಿ. ಆ ಶ್ಯಾಂಪೂ ನೊರೆ ಕ್ಲೀನಾಗಿ ಹೋಗಬೇಕು, ಆ ರೀತಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಾದ್ಮೇಲೆ ನಿಮಗೆ 3rd ಸ್ಟೆಪ್ ನೆಸೆಸಿಟಿ ಬರೋದಿಲ್ಲ. ಅಕಸ್ಮಾತ್ ನಿಮಗೆ 2nd ಸ್ಟೆಪ್ ಮಾಡಿದ್ಮೇಲೂ ಸ್ವಲ್ಪ ಎಣ್ಣೆ ಅನಿಸ್ತಾ ಇದೆ ಅಂದರೆ 3rd ಸ್ಟೆಪ್ನ ಫಾಲೋ ಮಾಡಿ, ಮತ್ತೆ ಒಂದು ಸ್ವಲ್ಪ ಶ್ಯಾಂಪು ಹಾಕ್ಕೊಂಡು ಹೇರ್ ವಾಶ್ ಮಾಡ್ಕೊಳ್ಳಿ. ಆದರೆ ಒಂದ್ಸತಿ ನೀವು ಹೇರ್ ವಾಶ್ ಮಾಡ್ತೀರಾ ಅಂದರೆ ಕಂಪ್ಲೀಟಾಗಿ ಹೇರ್ ಆಯಿಲು ರಿಮೂವ್ ಆಗೋ ಥರ ಹೇರ್ ವಾಶ್ನ ಮಾಡಿ, ಓಕೆನಾ? ಆವಾಗ ನಿಮಗೆ ಡ್ಯಾಂಡ್ರಫ್ ಆಗೋದಿಲ್ಲ, ನವೆ ಅನ್ಸೋದಿಲ್ಲ, ಜಿಡ್ ಅನ್ಸೋದಿಲ್ಲ, ನಿಮಗೆ ಸ್ಕ್ಯಾಲ್ಪ್ಗೂ ಒಳ್ಳೇದದು, ಓಕೆನಾ? ಅರ್ಧಂಬರ್ಧ ಎಣ್ಣೆ ವಾಶ್ ಮಾಡಿದ್ರೆ ಮತ್ತೆ ನಿಮಗೆ ನವೆ ಅನಿಸುತ್ತೆ, ಕೂದಲು ಜಾಸ್ತಿ ಉದುರುತ್ತೆ, ಡ್ಯಾಂಡ್ರಫ್ ಆಗುತ್ತೆ, ಸರಿನಾ? ಅದಾದಮೇಲೆ ಹೇರ್ ವಾಶ್ ಆದಮೇಲೆ, ಹೇರ್ನ ವಾಶ್ ಮಾಡಾದಮೇಲೆ ದಯಮಾಡಿ ಆದಷ್ಟು ಸೂರ್ಯನ ಬಿಸಿಲಿಗೆ ಕೂದಲನ್ನ ಒಣಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಹೇರ್ ಡ್ರೈಯರ್ಸ್ಗಳನ್ನ ಬಳಸಬೇಡಿ. ಇನ್ ಕೇಸ್ ಹೇರ್ ಡ್ರೈಯರ್ ನೀವು ಬಳಸ್ತೀರಾ ಅಂತಂದರೆ ತಂಪಾಗಿರೋ ಅಂದರೆ ತಣ್ಣಗೆ ಗಾಳಿ ಬರುವಂಥ ಸೆಟ್ಟಿಂಗ್ನ ಮಾಡಿಕೊಂಡು ಹೇರ್ ಡ್ರೈನ ಮಾಡ್ಕೊಳ್ಳಿ. ಬಿಸಿನ ಸೆಟ್ ಮಾಡ್ಕೊಂಡು ಡ್ರೈ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸ್ಕ್ಯಾಲ್ಪಿಗೆ ಅದು ಒಳ್ಳೆಯದಲ್ಲ, ಕೂದಲಿಗೂ ಒಳ್ಳೆಯದಲ್ಲ. ಸೊ ಹೇರ್ ಫಾಲ್ ಆಗ್ತಾ ಇದೆ ನಿಮಗೆ ಆಲ್ರೆಡಿ ಅಂತ ಹೇಳಿದ್ರೆ ಇದನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಆದಷ್ಟು ಬಿಸಿಲಿಗೆ ಒಣಗಿಸ್ಕೊಳ್ಳಿ. ಸೊ ಬಿಸಿಲಿಗೆ ಒಣಗಿಸಿದಾಗ ನಿಮಗೆ ಕೂದಲು ಆರೋಗ್ಯಕ್ಕೂ ಒಳ್ಳೆಯದು, ನಿಮಗೆ ಹೇರು ಕ್ಲೀನಾಗಿ ಡ್ರೈ ಆಗುತ್ತೆ, ಸರಿನಾ? ಮತ್ತು ಒದ್ದೆ ತಲೆಗೆ ಬಾಚೋದು, ಒದ್ದೆ ತಲೆಗೆ ಗಂಟು ಹಾಕೋದು, ಒದ್ದೆ ತಲೆಗೆ ಜಡೆ ಹಾಕೊಳ್ಳೋದು ಇದೆಲ್ಲ ಮಾಡಬೇಡಿ, ನಿಮ್ಮ ಹೇರ್ಗೆ ಒಳ್ಳೆಯದಲ್ಲ. ಸೊ ಯಾರಿಗೆ ತುಂಬ ಸಿವಿಯರಾಗಿ ಹೇರ್ ಫಾಲ್ ಆಗ್ತಾ ಇದೆ ಅವರು ಇದೆಲ್ಲ ಕೂಡ ಅವಾಯ್ಡ್ ಮಾಡೋದ್ರಿಂದ ತಕ್ಕ ಮಟ್ಟಕ್ಕೆ ನಿಮ್ಮ ಹೇರ್ ಪ್ರಾಬ್ಲಮ್ನ ಕಡಿಮೆ ಮಾಡ್ಕೋಬೋದು. ಆ್ಯಂಡ್ ಫೈನಲ್ ಆಗಿ ಏನು ಅಂತ ಹೇಳಿದ್ರೆ, ನಿಮಗೆ ಕೂದಲು ಚೆನ್ನಾಗಿ ಬೆಳಿಬೇಕು ಅಂದರೆ ಆದಷ್ಟು ಸೀಡ್ಸ್ಗಳನ್ನು ತಿನ್ನಿ. ಕುಂಬಳಕಾಯಿ ಬೀಜ, ಸನ್ಫ್ಲವರ್ ಸೀಡ್ಸು, ಚಿಯಾ ಸೀಡ್ಸು, ಮತ್ತು ಫ್ಲ್ಯಾಕ್ ಸೀಡ್ಸು, ಸಬ್ಜಾ ಸೀಡ್ಸು ನಮಗೆ ತಂಪು ಮಾಡೋದ್ರಿಂದ ನಮಗೆ ಹೇರ್ ಫಾಲು ಕಡಿಮೆ ಆಗುತ್ತೆ, ಹೇರ್ಗೂ ಒಳ್ಳೆಯದು. ಸೊ ಈ ಥರ ಬೀಜಗಳನ್ನು ಚೆನ್ನಾಗಿ ತಿನ್ನೋದ್ರಿಂದ ನಿಮಗೆ ಹೇರ್ಗೆ ಒಳ್ಳೆಯದು. ಇದನ್ನು ಬಯೋಟಿನ್ ಅಂತ ಹೇಳ್ತಾರೆ, ನ್ಯಾಚುರಲ್ ಬಯೋಟಿನ್ಸ್ ಇದೆಲ್ಲನೂ ಕೂಡ. ಇದರಲ್ಲಿ ಬಯೋಟಿನ್ ಅಂಶ ಚೆನ್ನಾಗಿರುತ್ತೆ, ನಿಮಗೆ ಹೇರ್ ಫಾಲು ತುಂಬ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತ್ ಆಗೋಕ್ಕೆ ಒಳ್ಳೆಯದಾಗುತ್ತೆ. ಜೊತೆಗೆ ಹಣ್ಣು, ತರಕಾರಿಗಳು, ಸೊಪ್ಪುಗಳು ಚೆನ್ನಾಗಿ ತಿನ್ನಿ, ನಿಮ್ಮ ಡಯಟ್ ಚೆನ್ನಾಗಿರಲಿ, ನಿದ್ದೆ ಚೆನ್ನಾಗಿರಲಿ, ಸ್ಟ್ರೆಸ್ ಫ್ರೀ ಆಗಿರಿ, ಇದೆಲ್ಲ ಮ್ಯಾಟರ್ ಆಗುತ್ತೆ ನಮಗೆ ಹೇರು ಚೆನ್ನಾಗಿ ಗ್ರೋತ್ ಆಗೋಕ್ಕೆ. ಸೊ ಆಯಿಲ್ ಒಂದು ಪಾರ್ಟ್ ಆದರೆ ನಮ್ಮ ಹೆಲ್ತು ಇನ್ನೊಂದು ಕಡೆ ಆಗುತ್ತೆ. ಸೊ ಇದೆರಡೂ ನೀವು ಬ್ಯಾಲೆನ್ಸ್ ಮಾಡಿ ಲೈಫ್ನ ಲೀಡ್ ಮಾಡ್ತಾ ಇದ್ದರೆ ನಿಮಗೆ ಹೇರ್ ಫಾಲು ಆಗಲ್ಲ, ಹೇರ್ ಗ್ರೋತು ಚೆನ್ನಾಗಾಗುತ್ತೆ. ಮತ್ತು ನಮ್ಮ ಆಯಿಲ್ ಯೂಸ್ ಮಾಡ್ತಾ ಇದ್ದೀರಾ, ನಮಗೆ ಹೇರ್ ಫಾಲೇ ಕಂಟ್ರೋಲ್ ಆಗ್ತಾ ಇಲ್ಲ ವೀಣಾ ಮೇಡಮ್, ಹೇರ್ ಫಾಲ್ ಆಗ್ತಾ ಇದೆ ಅಂದರೆ, ಪ್ರತಿದಿನ 50 ಕೂದಲು ನಿಮಗೆ ಉದುರುತ್ತಾ ಇದೆ ಅಂದರೆ ಅದು ಒಂದು ಕಾಮನ್ ಥಿಂಗ್. ನೀವು ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಇಷ್ಟು ಕೂದಲು ಉದುರ್ತಾ ಇದೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅದರಿಂದ ನಿಮಗೆ ಇನ್ನೂ ಜಾಸ್ತಿ ಆಗುತ್ತೆ, ಕೂದಲು ಉದುರೋದು ಕಡಿಮೆ ಅಂತೂ ಆಗಲ್ಲ, ಓಕೆನಾ? ಸೊ ಪ್ರತಿದಿನ 50 ಕೂದಲು ಉದುರ್ತಾ ಇದೆ ಅಂದರೆ ನಾರ್ಮಲ್ ಅದು, ನೀವು ಅದಕ್ಕೋಸ್ಕರ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ನಾರ್ಮಲ್ ಇದು, ಓಕೆನಾ? ನಿಮಗೆ ಮತ್ತೆ ಬೇಬಿ ಹೇರ್ಸ್ ಗ್ರೋತ್ ಆಗ್ತಾ ಇದೆ, ಹೇರ್ ಗ್ರೋತ್ ಆಗ್ತಾ ಇದೆ ಅಂದರೆ ನಿಮ್ಮ ಹೇರ್ ಹೆಲ್ದಿ ಆಗಿರುತ್ತೆ. ಹೇರ್ ಫಾಲ್ ಆಗ್ತಾ ಇದೆ ಒಂದು 50 ಕೂದಲು ಅಂದರೆ ಅದು ನಾರ್ಮಲ್ ಸೈನ್, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ನಮಗೆ ಎವ್ರಿ ಡೇ ವೆದರ್ ಚೇಂಜ್ ಆಗ್ತಾ ಇರುತ್ತೆ, ನಾವು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ, ವಾಟರ್ ಚೇಂಜ್ ಆಗ್ತಾ ಇರುತ್ತೆ, ನಮ್ಮ ಫುಡ್ಡು ಚೇಂಜ್ ಆಗ್ತಾ ಇರುತ್ತೆ, ಇದೆಲ್ಲ ಕಾಮನ್ ಆಗಿರುತ್ತೆ. ನಮ್ಮ ದೇಹನೂ ಕೂಡ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು, ಎಲ್ಲ ಪರ್ಫೆಕ್ಟಾಗೇ ಇರಬೇಕು ಅಂದರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ
50 ಕೂದಲು ಉದುರ್ತಾ ಇದೆ ಅಂದರೆ ಯೋಚನೆ ಮಾಡಬೇಡಿ. ಇನ್ನೂ ಸಿವಿಯರಾಗಿ ಕೂದಲು ಉದುರ್ತಾ ಇದೆ, ನನಗೆ ಏನು ಆಯಿಲ್ ಮಾಡಿದ್ರೂ ಕಂಟ್ರೋಲ್ ಆಗ್ತಾಯಿಲ್ಲ, ಏನು ಡಯಟ್ ಏನು ಈ ಬೀಜಗಳೆಲ್ಲ ತಿಂತಾ ಇದ್ದೀನಿ ಹಂಗಾರು ಕಂಟ್ರೋಲ್ ಆಗ್ತಾಯಿಲ್ಲ, ಚೆನ್ನಾಗಿ ಹಣ್ಣು ತರಕಾರಿ ತಿಂತೀನಿ ಕಂಟ್ರೋಲ್ ಆಗ್ತಾಯಿಲ್ಲ, ಸೊಪ್ಪು ತಿಂತೀನಿ ಕಂಟ್ರೋಲ್ ಆಗ್ತಾಯಿಲ್ಲ ಅಂದರೆ ನೀವು ಡಾಕ್ಟರ್ ಹತ್ರ ಒಂದ್ಸತಿ ಕನ್ಸಲ್ಟ್ ಮಾಡಿ. ನಿಮಗೆ ಥೈರಾಯ್ಡ್ ಇಶ್ಯೂ ಇರ್ಬೋದು ಅಥವಾ ಏನಾದರೂ ವಿಟಮಿನ್ಸ್ ಕೊರತೆ ಇರಬಹುದು. ಸೊ ಇದರಿಂದ ಕೂಡ ನಿಮಗೆ ಹೇರ್ ಫಾಲ್ ಆಗ್ತಾ ಇರಬಹುದು. ಸೊ ಅದರ ಕಾಸನ್ನು ತಿಳ್ಕೊಳ್ಳಿ, ಟ್ರೀಟ್ಮೆಂಟ್ನ ತೊಗೊಂಡಾಗ ನಿಮಗೆ ಹೆಲ್ಪ್ ಆಗುತ್ತೆ, ನಿಮ್ಮ ಹೇರ್ ಗ್ರೋತು ಚೆನ್ನಾಗಾಗುತ್ತೆ. ಓಕೆನಾ? ಇಷ್ಟೆಲ್ಲ ಮಾಡು ನಿಮಗೆ ಹೇರ್ ಫಾಲ್ ಕಡಿಮೆ ಆಗ್ತಾ ಇಲ್ಲ ಅಂದರೆ ಡಾಕ್ಟರ್ನ ಬೇಕಾದ್ರೆ ಒಂದ್ಸರಿ ಕನ್ಸಲ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.